ಪ್ರಮುಖವಾಗಿ ಇವತ್ತು ಅತಿ ದೊಡ್ಡ ಸುದ್ದಿ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ನಿರ್ದೇಶನದ ಮೇಲೆಗೆ ಗೃಹ ಇಲಾಖೆಯಿಂದ ಎಸ್ಐಟಿ ತಂಡ ರಚನೆ ಆಗಿದೆ. ಎಸ್ಐಟಿ ತಂಡದ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಅವರನ್ನ ನೇಮಕ ಮಾಡಲಾಗಿದೆ. ಆ ತಂಡದಲ್ಲಿ ಒಟ್ಟು ಪ್ರಣಬ್ ಮೊಹಂತಿ ಅವರು ಸೇರಿದಂತೆ 3 IPS ಅಧಿಕಾರಿಗಳಿರ್ತಾರೆ. ಟೋಟಲ್ 4 ಜನ. ಅವರ ಟ್ರ್ಯಾಕ್ ರೆಕಾರ್ಡ್ ಉತ್ತಮವಾಗಿದೆ. MN ಅನುಚೇತ್, ಗೌರಿ ಲಂಕೇಶ್ ಕೇಸನ್ನ ಭೇದಿಸಿದಂತಹ ಖ್ಯಾತಿ MN ಅನುಚೇತ್ ಅವ್ರಿಗೆ ಹೋಗುತ್ತೆ. ದಾಬೋಲ್ಕರ್ ಕೇಸ್, ಯಾವುದೇ ಕೇಸ್ಗಳು ಕೂಡ ಪತ್ತೆ ಆಗಿರಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಿರಲಿಲ್ಲ. ಆದ್ರೆ ಗೌರಿ ಲಂಕೇಶ್ ಕೇಸ್ ಪತ್ತೆ ಆಗುತ್ತೆ. ಅದಕ್ಕೆ ಕಾರಣಕರ್ತರಾಗಿದ್ದು MN ಅನುಚೇತ್. ಈಗ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖಾ ವ್ಯಾಪ್ತಿಯನ್ನ ಹೆಚ್ಚಿಸಿ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಮುಂದೆ ದಾಖಲಾಗುವ ದೂರುಗಳ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಈಗ ಎಸ್ಐಟಿ ರಚನೆ ಆಗಿರೋದು ಕೇವಲ ತಲೆ ಬುರುಡೆಗಳ ವಿಚಾರವಾಗಿ ಮಾತ್ರ. 100ಕ್ಕೂ ಹೆಚ್ಚು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆತ ಕೋರ್ಟ್ಗೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ. ಮತ್ತೊಂದು ಕಡೆ MN ಅನುಚೇತ್ ಅವರ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ದಾಬೋಲ್ಕರ್ ಕೇಸ್ ಪತ್ತೆ ಆಗಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಲಿಲ್ಲ. ಗೌರಿ ಲಂಕೇಶ್ ಕೇಸ್ ಪತ್ತೆ ಆಯಿತು. ಕಾರಣ ಆ ಟೀಮ್ ಅಷ್ಟು ಅಚ್ಚುಕಟ್ಟಾಗಿ ತನಿಖೆಯನ್ನು ನಡೆಸಿತ್ತು. BK ಸಿಂಗ್ ಅವರ ನೇತೃತ್ವದಲ್ಲಿ ಆ ತಂಡ ರಚನೆ ಆಗಿತ್ತು. ಅದರ ನೇತೃತ್ವದಲ್ಲಿ ಆ ತಂಡದಲ್ಲಿ ಇದ್ದಿದ್ದು ಕೂಡ MN ಅನುಚೇತ್. ಬೆಂಗಳೂರಲ್ಲೂ ಕೂಡ ಅವರು ಅನೇಕ ವಿಭಾಗಗಳಲ್ಲಿ ಕೆಲಸವನ್ನ ಮಾಡಿರುವಂತಹ ಖ್ಯಾತಿ MN ಅನುಚೇತ್ ಅವರಿಗೆ ಸಲ್ಲುತ್ತೆ. ಪ್ರಣಬ್ ಮೊಹಂತಿ ಅವರು ಕೂಡ ಉತ್ತಮವಾದಂತಹ ಟ್ರ್ಯಾಕ್ ರೆಕಾರ್ಡ್ ಅನ್ನ ಅವ್ರಿಗಿದೆ. ಆದ್ರೆ ಒಂದಷ್ಟು ಅವ್ರ ಮೇಲೆ ಅಲಿಗೇಷನ್ಗಳಿತ್ತು. ಅದೆಲ್ಲವೂ ಕೂಡ ಖುಲಾಸೆ ಆಗಿದೆ, ಅಕ್ವಿಟ್ ಆಗಿದೆ. ಸೌಮ್ಯಲತಾ ಅವರು RR ನಗರದ ಶಾಸಕರ ಮೇಲೆ ಬಂದಂತ ಆರೋಪದ ವಿಚಾರವಾಗಿ ತನಿಖೆಯನ್ನು ನಡೆಸಿದ್ದು ಇದೇ ಸೌಮ್ಯಲತಾ ಅವರು. 4 IPS ಅಧಿಕಾರಿಗಳ ತಂಡ ರಚನೆ ಆಗಿದೆ. ಪ್ರಮುಖವಾಗಿ ಇವತ್ತು ಅತಿ ದೊಡ್ಡ ಸುದ್ದಿ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ನಿರ್ದೇಶನದ ಮೇಲೆಗೆ ಗೃಹ ಇಲಾಖೆಯಿಂದ ಎಸ್ಐಟಿ ತಂಡ ರಚನೆ ಆಗಿದೆ. ಎಸ್ಐಟಿ ತಂಡದ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಅವರನ್ನ ನೇಮಕ ಮಾಡಲಾಗಿದೆ. ಆ ತಂಡದಲ್ಲಿ ಒಟ್ಟು ಪ್ರಣಬ್ ಮೊಹಂತಿ ಅವರು ಸೇರಿದಂತೆ 3 IPS ಅಧಿಕಾರಿಗಳಿರ್ತಾರೆ. ಟೋಟಲ್ 4 ಜನ. ಅವರ ಟ್ರ್ಯಾಕ್ ರೆಕಾರ್ಡ್ ಉತ್ತಮವಾಗಿದೆ. MN ಅನುಚೇತ್, ಗೌರಿ ಲಂಕೇಶ್ ಕೇಸನ್ನ ಭೇದಿಸಿದಂತಹ ಖ್ಯಾತಿ MN ಅನುಚೇತ್ ಅವ್ರಿಗೆ ಹೋಗುತ್ತೆ. ದಾಬೋಲ್ಕರ್ ಕೇಸ್, ಯಾವುದೇ ಕೇಸ್ಗಳು ಕೂಡ ಪತ್ತೆ ಆಗಿರಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಿರಲಿಲ್ಲ. ಆದ್ರೆ ಗೌರಿ ಲಂಕೇಶ್ ಕೇಸ್ ಪತ್ತೆ ಆಗುತ್ತೆ. ಅದಕ್ಕೆ ಕಾರಣಕರ್ತರಾಗಿದ್ದು MN ಅನುಚೇತ್. ಈಗ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖಾ ವ್ಯಾಪ್ತಿಯನ್ನ ಹೆಚ್ಚಿಸಿ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಮುಂದೆ ದಾಖಲಾಗುವ ದೂರುಗಳ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಈಗ ಎಸ್ಐಟಿ ರಚನೆ ಆಗಿರೋದು ಕೇವಲ ತಲೆ ಬುರುಡೆಗಳ ವಿಚಾರವಾಗಿ ಮಾತ್ರ. 100ಕ್ಕೂ ಹೆಚ್ಚು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆತ ಕೋರ್ಟ್ಗೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ. ಮತ್ತೊಂದು ಕಡೆ MN ಅನುಚೇತ್ ಅವರ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ದಾಬೋಲ್ಕರ್ ಕೇಸ್ ಪತ್ತೆ ಆಗಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಲಿಲ್ಲ. ಗೌರಿ ಲಂಕೇಶ್ ಕೇಸ್ ಪತ್ತೆ ಆಯಿತು. ಕಾರಣ ಆ ಟೀಮ್ ಅಷ್ಟು ಅಚ್ಚುಕಟ್ಟಾಗಿ ತನಿಖೆಯನ್ನು ನಡೆಸಿತ್ತು. BK ಸಿಂಗ್ ಅವರ ನೇತೃತ್ವದಲ್ಲಿ ಆ ತಂಡ ರಚನೆ ಆಗಿತ್ತು. ಅದರ ನೇತೃತ್ವದಲ್ಲಿ ಆ ತಂಡದಲ್ಲಿ ಇದ್ದಿದ್ದು ಕೂಡ MN ಅನುಚೇತ್. ಬೆಂಗಳೂರಲ್ಲೂ ಕೂಡ ಅವರು ಅನೇಕ ವಿಭಾಗಗಳಲ್ಲಿ ಕೆಲಸವನ್ನ ಮಾಡಿರುವಂತಹ ಖ್ಯಾತಿ MN ಅನುಚೇತ್ ಅವರಿಗೆ ಸಲ್ಲುತ್ತೆ. ಪ್ರಣಬ್ ಮೊಹಂತಿ ಅವರು ಕೂಡ ಉತ್ತಮವಾದಂತಹ ಟ್ರ್ಯಾಕ್ ರೆಕಾರ್ಡ್ ಅನ್ನ ಅವ್ರಿಗಿದೆ. ಆದ್ರೆ ಒಂದಷ್ಟು ಅವ್ರ ಮೇಲೆ ಅಲಿಗೇಷನ್ಗಳಿತ್ತು. ಅದೆಲ್ಲವೂ ಕೂಡ ಖುಲಾಸೆ ಆಗಿದೆ, ಅಕ್ವಿಟ್ ಆಗಿದೆ. ಸೌಮ್ಯಲತಾ ಅವರು
ಆರ್ಆರ್ ನಗರದ ಶಾಸಕರ ಮೇಲೆ ಬಂದಂತ ಆರೋಪದ ವಿಚಾರವಾಗಿ ತನಿಖೆಯನ್ನು ನಡೆಸಿದ್ದು ಇದೇ ಸೌಮ್ಯಲತಾ ಅವರು. 400 IPS ಅಧಿಕಾರಿಗಳ ತಂಡ ರಚನೆ ಆಗಿದೆ. ಪ್ರಮುಖವಾಗಿ ಇವತ್ತು ಅತಿ ದೊಡ್ಡ ಸುದ್ದಿ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ನಿರ್ದೇಶನದ ಮೇಲೆಗೆ ಗೃಹ ಇಲಾಖೆಯಿಂದ SIT ತಂಡ ರಚನೆ ಆಗಿದೆ. SIT ತಂಡದ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಅವರನ್ನ ನೇಮಕ ಮಾಡಲಾಗಿದೆ. ಆ ತಂಡದಲ್ಲಿ ಒಟ್ಟು ಪ್ರಣಬ್ ಮೊಹಂತಿ ಅವರು ಸೇರಿದಂತೆ 3 IPS ಅಧಿಕಾರಿಗಳಿರ್ತಾರೆ. ಟೋಟಲ್ 4 ಜನ. ಅವರ ಟ್ರ್ಯಾಕ್ ರೆಕಾರ್ಡ್ ಉತ್ತಮವಾಗಿದೆ. MN ಅನುಚೇತ್, ಗೌರಿ ಲಂಕೇಶ್ ಕೇಸನ್ನ ಭೇದಿಸಿದಂತಹ ಖ್ಯಾತಿ MN ಅನುಚೇತ್ ಅವ್ರಿಗೆ ಹೋಗುತ್ತೆ. ದಾಬೋಲ್ಕರ್ ಕೇಸ್, ಯಾವುದೇ ಕೇಸ್ಗಳು ಕೂಡ ಪತ್ತೆ ಆಗಿರಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಿರಲಿಲ್ಲ. ಆದ್ರೆ ಗೌರಿ ಲಂಕೇಶ್ ಕೇಸ್ ಪತ್ತೆ ಆಗುತ್ತೆ. ಅದಕ್ಕೆ ಕಾರಣಕರ್ತರಾಗಿದ್ದು MN ಅನುಚೇತ್. ಈಗ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖಾ ವ್ಯಾಪ್ತಿಯನ್ನ ಹೆಚ್ಚಿಸಿ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಮುಂದೆ ದಾಖಲಾಗುವ ದೂರುಗಳ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಈಗ SIT ರಚನೆ ಆಗಿರೋದು ಕೇವಲ ತಲೆ ಬುರುಡೆಗಳ ವಿಚಾರವಾಗಿ ಮಾತ್ರ. 100ಕ್ಕೂ ಹೆಚ್ಚು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆತ ಕೋರ್ಟ್ಗೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ. ಮತ್ತೊಂದು ಕಡೆ MN ಅನುಚೇತ್ ಅವರ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ದಾಬೋಲ್ಕರ್ ಕೇಸ್ ಪತ್ತೆ ಆಗಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಲಿಲ್ಲ. ಗೌರಿ ಲಂಕೇಶ್ ಕೇಸ್ ಪತ್ತೆ ಆಯಿತು. ಕಾರಣ ಆ ಟೀಮ್ ಅಷ್ಟು ಅಚ್ಚುಕಟ್ಟಾಗಿ ತನಿಖೆಯನ್ನು ನಡೆಸಿತ್ತು. BK ಸಿಂಗ್ ಅವರ ನೇತೃತ್ವದಲ್ಲಿ ಆ ತಂಡ ರಚನೆ ಆಗಿತ್ತು. ಅದರ ನೇತೃತ್ವದಲ್ಲಿ ಆ ತಂಡದಲ್ಲಿ ಇದ್ದಿದ್ದು ಕೂಡ MN ಅನುಚೇತ್. ಬೆಂಗಳೂರಲ್ಲೂ ಕೂಡ ಅವರು ಅನೇಕ ವಿಭಾಗಗಳಲ್ಲಿ ಕೆಲಸವನ್ನ ಮಾಡಿರುವಂತಹ ಖ್ಯಾತಿ MN ಅನುಚೇತ್ ಅವರಿಗೆ ಸಲ್ಲುತ್ತೆ. ಪ್ರಣಬ್ ಮೊಹಂತಿ ಅವರು ಕೂಡ ಉತ್ತಮವಾದಂತಹ ಟ್ರ್ಯಾಕ್ ರೆಕಾರ್ಡ್ ಅನ್ನ ಅವ್ರಿಗಿದೆ. ಆದ್ರೆ ಒಂದಷ್ಟು ಅವ್ರ ಮೇಲೆ ಅಲಿಗೇಷನ್ಗಳಿತ್ತು. ಅದೆಲ್ಲವೂ ಕೂಡ ಖುಲಾಸೆ ಆಗಿದೆ, ಅಕ್ವಿಟ್ ಆಗಿದೆ. ಸೌಮ್ಯಲತಾ ಅವರು ಆರ್ಆರ್ ನಗರದ ಶಾಸಕರ ಮೇಲೆ ಬಂದಂತ ಆರೋಪದ ವಿಚಾರವಾಗಿ ತನಿಖೆಯನ್ನು ನಡೆಸಿದ್ದು ಇದೇ ಸೌಮ್ಯಲತಾ ಅವರು. 400 IPS ಅಧಿಕಾರಿಗಳ ತಂಡ ರಚನೆ ಆಗಿದೆ. ಪ್ರಮುಖವಾಗಿ ಇವತ್ತು ಅತಿ ದೊಡ್ಡ ಸುದ್ದಿ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ನಿರ್ದೇಶನದ ಮೇಲೆಗೆ ಗೃಹ ಇಲಾಖೆಯಿಂದ SIT ತಂಡ ರಚನೆ ಆಗಿದೆ. SIT ತಂಡದ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಅವರನ್ನ ನೇಮಕ ಮಾಡಲಾಗಿದೆ. ಆ ತಂಡದಲ್ಲಿ ಒಟ್ಟು ಪ್ರಣಬ್ ಮೊಹಂತಿ ಅವರು ಸೇರಿದಂತೆ 3 IPS ಅಧಿಕಾರಿಗಳಿರ್ತಾರೆ. ಟೋಟಲ್ 4 ಜನ. ಅವರ ಟ್ರ್ಯಾಕ್ ರೆಕಾರ್ಡ್ ಉತ್ತಮವಾಗಿದೆ. MN ಅನುಚೇತ್, ಗೌರಿ ಲಂಕೇಶ್ ಕೇಸನ್ನ ಭೇದಿಸಿದಂತಹ ಖ್ಯಾತಿ MN ಅನುಚೇತ್ ಅವ್ರಿಗೆ ಹೋಗುತ್ತೆ. ದಾಬೋಲ್ಕರ್ ಕೇಸ್, ಯಾವುದೇ ಕೇಸ್ಗಳು ಕೂಡ ಪತ್ತೆ ಆಗಿರಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಿರಲಿಲ್ಲ. ಆದ್ರೆ ಗೌರಿ ಲಂಕೇಶ್ ಕೇಸ್ ಪತ್ತೆ ಆಗುತ್ತೆ. ಅದಕ್ಕೆ ಕಾರಣಕರ್ತರಾಗಿದ್ದು MN ಅನುಚೇತ್. ಈಗ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖಾ ವ್ಯಾಪ್ತಿಯನ್ನ ಹೆಚ್ಚಿಸಿ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಮುಂದೆ ದಾಖಲಾಗುವ ದೂರುಗಳ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಈಗ SIT ರಚನೆ ಆಗಿರೋದು ಕೇವಲ ತಲೆ ಬುರುಡೆಗಳ ವಿಚಾರವಾಗಿ ಮಾತ್ರ. 100ಕ್ಕೂ ಹೆಚ್ಚು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆತ ಕೋರ್ಟ್ಗೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ. ಮತ್ತೊಂದು ಕಡೆ MN ಅನುಚೇತ್ ಅವರ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ದಾಬೋಲ್ಕರ್ ಕೇಸ್ ಪತ್ತೆ ಆಗಲಿಲ್ಲ. ಪನ್ಸಾರೆ ಕೇಸ್ ಪತ್ತೆ ಆಗಲಿಲ್ಲ. ಗೌರಿ ಲಂಕೇಶ್ ಕೇಸ್ ಪತ್ತೆ ಆಯಿತು. ಕಾರಣ ಆ ಟೀಮ್ ಅಷ್ಟು ಅಚ್ಚುಕಟ್ಟಾಗಿ ತನಿಖೆಯನ್ನು ನಡೆಸಿತ್ತು. BK ಸಿಂಗ್ ಅವರ ನೇತೃತ್ವದಲ್ಲಿ ಆ ತಂಡ ರಚನೆ ಆಗಿತ್ತು. ಅದರ ನೇತೃತ್ವದಲ್ಲಿ ಆ ತಂಡದಲ್ಲಿ ಇದ್ದಿದ್ದು ಕೂಡ MN ಅನುಚೇತ್. ಬೆಂಗಳೂರಲ್ಲೂ ಕೂಡ ಅವರು ಅನೇಕ ವಿಭಾಗಗಳಲ್ಲಿ ಕೆಲಸವನ್ನ ಮಾಡಿರುವಂತಹ ಖ್ಯಾತಿ MN ಅನುಚೇತ್ ಅವರಿಗೆ ಸಲ್ಲುತ್ತೆ. ಪ್ರಣಬ್ ಮೊಹಂತಿ ಅವರು ಕೂಡ
ಉತ್ತಮವಾದಂತ ಟ್ರ್ಯಾಕ್ ರೆಕಾರ್ಡ್ ಅನ್ನ ಅವ್ರಿಗಿದೆ. ಆದ್ರೆ ಒಂದಷ್ಟು ಅವ್ರ ಮೇಲೆ ಅಲಿಗೇಷನ್ಗಳಿತ್ತು, ಅದೆಲ್ಲವೂ ಕೂಡ ಖುಲಾಸೆ ಆಗಿದೆ, ಅಕ್ವಿಟ್ ಆಗಿದೆ. ಸೌಮ್ಯಲತಾ ಅವರು ಆರ್ ನಗರದ ಶಾಸಕರ ಮೇಲೆ ಬಂದಂತ ಆರೋಪದ ವಿಚಾರವಾಗಿ ತನಿಖೆಯನ್ನು ನಡೆಸಿದ್ದು ಇದೇ ಸೌಮ್ಯಲತಾ ಅವರು. 400 IPS ಅಧಿಕಾರಿಗಳ ತಂಡ ರಚನೆ ಆಗಿದೆ.